ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇವತ್ತಿನ ಬಣ್ಣದ ಹೆಜ್ಜೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರ್ತಾರೆ ಮುಖ್ಯಮಂತ್ರಿ ಚಂದ್ರು ಸರ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 51 ವರ್ಷಗಳಾಗಿದೆ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ, ಶಾಸಕರಾಗಿ, MLC ಆಗಿ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜ ಸೇವೆಯನ್ನು ಮಾಡಿದಂತಹ ಅದ್ಭುತ ವ್ಯಕ್ತಿ, ಅದ್ಭುತ ಕಲಾವಿದ ಮುಖ್ಯಮಂತ್ರಿ ಚಂದ್ರು ಸರ್. ಸೊ ಅವ್ರ ಬಗ್ಗೆ ಮಾತನಾಡ್ತಾ ಹೋದರೆ ಒಂದಷ್ಟಲ್ಲ ವಿಚಾರಗಳು, ಬೇಜಾನ್ ವಿಷಯಗಳಿದ್ದಾವೆ. ಇವತ್ತಿಗೂ ಕೂಡ ಸರಳ ಮತ್ತು ಸಜ್ಜನ ವ್ಯಕ್ತಿ. ನಾನು ಎಷ್ಟೇ ಸಾಧನೆ ಮಾಡಿರಲಿ, ನಾನು ಇರೋದೇ ಹೀಗೆ, ನಾನು ಸರಳವಾಗೇ ಇರೋದು ಅಂತ ಹೇಳಿ ಇವತ್ತು ನಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದಾರೆ. ಅವರ ಜರ್ನಿಯ ಬಗ್ಗೆ, ಬಾಲ್ಯ ಆಗಿರ್ಬೋದು, ಯೌವನ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರಬಹುದು, ರಾಜಕೀಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾಟಕಗಳಾಗಿರ್ಬೋದು, ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಒಂದೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿ ಚಂದ್ರು ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಆಗಿದ್ದೆ. ಏನೊಂದು 7-8 ಕಾಯಿಲೆ ಇದ್ದಾವೆ, ಬಟ್ ತೊಂದರೆ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ. 7-8 ಹೆಂಡ್ತಿರು ನಿಮ್ಮ ನಿಜವಾದ ಹೆಂಡತಿ ಸೇರಿ 9 ಜನ ಹೆಂಡತಿರು ಆಗಿರ್ಬೋದು. ಈಗ ಏನ್ ಬರ್ತಾವ ಗೊತ್ತಿಲ್ಲ, ಕೆಲವೆಲ್ಲ ವಾಸಿನೇ ಆಗಲ್ಲ. ಅಂದ್ರೆ ನಾನು ಹೇಳ್ತಿರೋದು ಹೆಂಗಿರ, ಹೆಂಡತಿ ಅಂದ್ರೆ ಕಟ್ಕೊಂಡು ಹೆಂಡತಿ ಒಂದು ಜೀವನದಲ್ಲಿ ಪೂರ್ತಿ ಇರ್ತಾರ ಅವ್ರು. ನಾವು ಇಬ್ರು ಹೋಗೋವರೆಗೂ ಇವು ನಮ್ಮ ದೇಹಕ್ಕೆ ಬಂದ್ಬಿಟ್ಟಾಗ ಹೆಂಡತಿ ಇಲ್ಲದೆ ಇದ್ದು ತಡ್ಕೊಂತೀವಿ. ಅದಕ್ಕೆ ಬೇಕಾದ ಔಷಧಿಗಳು ತಗೊಳ್ಳೋದಿದ್ರು ಪ್ರತಿದಿನ. ಹಂಗಾಗಿ ನಾನು 2ನೇ ಹೆಂಡತಿ 3ನೇ ಹೆಂಡತಿಗೆ ಈ ಕಾಯಿಲೆಗಳಿಗೆ ಕೊಟ್ಟಿದ್ದೀನಿ. ನನಗೆ ಶುಗರ್, ಅಕ್ಯೂಟ್ ಶುಗರ್ ಪೇಷಂಟ್, BP, ಥೈರಾಯ್ಡ್ ಗ್ಲ್ಯಾಂಡ್ ಸತ್ತೋಗಿದೆ, ಬುರುಡೆಗೆ ತೂತಾಗಿದೆ, ಈ ಕಿವಿ ಇಲ್ಲ, ಅಲ್ಲ ಈ ಕಿವಿ ಅಲ್ಲ, ಈ ಕಿವಿ ಇಲ್ಲ, ಈ ಕಣ್ಣಿಲ್ಲ, ಶೂಟಿಂಗ್ನಲ್ಲಿ ಹೊರಟೋಯ್ತು, ಪರಂಗಿ ಹಣ್ಣು ಕುಯ್ದಿದ್ದಾರೆ, ಇದನ್ನ 4 ಬ್ಲ್ಯಾಕ್ ಆಗೋಗಿತ್ತು ಎಲ್ಲ. ಇನ್ನು ನರ ತೆಗೆದು ಅಲ್ಲಿ ನೋಲ್ದವ್ರೆ, ಹಿಂಭಾಗ ಕುಂಡಿ ಕುಯ್ದು ಬಿಟ್ಟಿದ್ದಾರೆ ಅದನ್ನು ಕೂಡ. ನೀವೇ ಅನ್ಸುತ್ತೆ ಸರ್ ಕುಂಡಿ ಕುಯ್ದಿದ್ದು ನೇರವಾಗಿ ಹೇಳೋ ವ್ಯಕ್ತಿ ಅಂತ. ತಪ್ಪೇನಿದೆಯಾ, ಕುಯ್ಸ್ಕೊಂಡ್ರೆ ಸತ್ಯ, ವಾಸಿ ಮಾಡಿಸ್ಕೊಂಡ್ರೆ. ಆದರೂ ಕೂಡ ಯಾವ ಕೆಲಸನೂ ನಿಲ್ಸಿಲ್ಲ ಅಂತ ಹೇಳಕ್ ನಾನು ಟ್ರೈ ಮಾಡಿದ್ದು. ಆಮೇಲೆ ಇವು ಯಾವುದನ್ನು ಕೂಡ ನಾನು ಬಯಸಿದ್ನಾ ಇಲ್ಲ, ಬಂದವೆ. ನನ್ನ ಗ್ರಾಚಾರಕ್ಕೋ, ನನ್ನ ತಪ್ಪಿನಿಂದಲೋ, ನನ್ನ ಚಟಾಚಪ್ಪಲುಗಳಿಂದಲೋ ಬಂದಿರ್ತವೆ. ಮದುವೆನೂ ಕೂಡ ಕುಟುಂಬದ ಲೆಕ್ಕಾಚಾರದಲ್ಲಿ ಅದು ಬಂದಿರ್ತದೆ. ಎಲ್ಲದು ನನ್ನ ಹೆಂಡತಿ ಜೊತೆಲೂ ಇದ್ದೀನಿ, ಇದ್ರ ಜೊತೆಲೂ ಇದ್ದೀನಿ. ಇಷ್ಟ್ರ ಜೊತೆ ಒಳಗೂ ಸಿನಿಮಾ ಬಿಟ್ಟಿಲ್ಲ, TV ಬಿಟ್ಟಿಲ್ಲ, ನಾಟಕ ಬಿಟ್ಟಿಲ್ಲ, ಆಮೇಲೆ ಹೋರಾಟ ಬಿಟ್ಟಿಲ್ಲ, ಆಮೇಲೆ ಭಾಷೆಯ ವಿಚಾರದಲ್ಲಿ ಹೋರಾಟ ಬಿಟ್ಟಿಲ್ಲ, ರಾಜಕಾರಣ ಬಿಟ್ಟಿಲ್ಲ. ಒಂದು ಸತಿ ಎಲೆಕ್ಟೆಡ್ MLA, ಒಂದು ಸತಿ MLC 2 ಸತಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಂತ್ರಿ ಪದವಿಯ ಸ್ಥಾನಮಾನದ ಚೇರ್ಮನ್ ಕೂಡ ಆಗಿದ್ದೆ. ಆಮೇಲೆ ಮೂಕಾಭಿನಯ ಮಾಡಿದ್ದೆ. ಯಾರೋ ಕನ್ನಡ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಚಂದ್ರಿಗೆ ಅಂತ ಕಾಮೆಂಟ್ ಮಾಡ್ಬಿಟ್ಟಿದ್ರು ನಾಟಕದಲ್ಲಿ. ಆವಾಗ ನಾನು ಯಾಕೆ ಮಾತಾಡೋದೇ ಬೇಡ ಅಂತ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಅಂತ ನೋಡಿದೆ. ಅಂತಾರಾಷ್ಟ್ರೀಯ ಭಾಷೆ ಮೂಕಾಭಿನಯ, ಭಾಷೆನೇ ಇಲ್ವಲ್ಲ. ಅದಕ್ಕೆ ನಮ್ಮ ತಂಡದಿಂದ ಮುಕ್ಕಿಟಾಕಿ ಅಂತ 1,500 ಪ್ರದರ್ಶನ ಕೊಟ್ಟೆ. 15 ದೇಶಕ್ಕೆ ಹೋಗಿ ಬಂದೆ ಆಗಲೇನೆ ಪ್ರದರ್ಶನ ಕೊಟ್ಟು. ಆದರೆ ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಒಂದೊಂದು ಕುಂಠಿತ ಆಗ್ತವೆ, ಅದು ಮಾಡೋಕ್ಕಾಗಿಲ್ಲ. ಮೈ ಮಾಡಿದ್ರೆ ನಾನು ನಮ್ಮ ಶ್ರೀಮತಿಯವರು ನಮ್ಮ ಅಮ್ಮ ಅಲ್ಲಿಗೆ ಹೋಗಬೇಕು, ಅಲ್ಲೇ ಓದೋದಕ್ಕೆ ಮತ್ತು ಕೆಲಸಕ್ಕೆ ಕೊಡ್ತಾರೆ ಅಂತ ಅಂದರು. ಹೋಗ್ಬೇಕು ಅಂತ ಇದ್ದಾಗ, ನೀವು ಬೇಕಾದ್ರೆ ಮದುವೆ ಮಾಡ್ಕೊಂಡು ಹೋಗು, ಹಂಗೆ ಒಂಟಿ ಹೋಗ್ಬೇಡ. ಅವ್ರಿಗೊಂದು ಭಯ ಇತ್ತು, ಹೋದ್ಮೇಲೆ ಬರಲ್ಲ ನನ್ನ ಮಗ ಹಾಗೆ ಅಂತ. ಹೆಣ್ಮಕ್ಳು 4 ಜನ, ಒಬ್ಬನೇ ಮಗ. ಅದಕ್ಕೆ ಹೋಗೋಕ್ಕಾಗಿಲ್ಲ, ಬಿಟ್ಟೆ. ಮೈ ಭಾಳ ಚೆನ್ನಾಗಿ ಮಾಡ್ತಿದ್ದೆ. ಈಗ ದಪ್ಪ ಆಗ್ಬಿಟ್ಟಿದ್ದೀನಿ, ಆಗಲ್ಲ. ಇಟ್ಸ್ ವಂಡರ್ಫುಲ್ ಆ್ಯಕ್ಟಿಂಗ್. ಸ್ಪೇಸಲ್ಲಿ ಆ್ಯಕ್ಟ್ ಮಾಡೋದು. ಚೇರ್ ಇಲ್ಲದೆ ಚೇರ್ ಕೂತ್ಕೋಬೇಕು, ಟೇಬಲ್ ಇದ್ದರೆ ಟೇಬಲ್ ತೋರಿಸ್ಬೇಕು, ಕಾಫಿ ಕುಡಿಯೋದು ಹಂಗೆ ಆ ಥರದ್ದೆಲ್ಲ. ಹೀಗೆಲ್ಲ ಯಾವುದನ್ನು ಇವತ್ತು ಬಿಟ್ಟಿಲ್ಲ. ನಗ್ತಾ ಇದ್ದೀನಿ, ಆನಂದವಾಗಿದ್ದೀನಿ. ಸಂಘಜೀವಿ. ಕಾಫಿ ಕುಡೀರಿ ಸರ್. ಕಾಫಿನಾ? ಕುಡಿ. ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ. ಸುಡ್ತಾ ಇದೆ. ಸಕ್ಕರೆ ಜಾಸ್ತಿ. ನಿಮ್ಮ ಬಾಡಿಲೇ ಇದೆ, ಹಿಂಗೆ ಬೆರಳು ಹಾಕಿದ್ರೇನೆ ಸಕ್ಕರೆ ಅಲ್ಲಾಡ್ಸ್ಬೋದು. ನೋಡಿ, ನೋಡ್ತಾ ಇರಿ ಸೈಜು.
ಸೂಪರ್ ಸರ್. ಸರ್ ಅನ್ನಿಸ್ತಾ ಅದೇನೇನು ಮಾಡಿದೆ ಅದರ ಸೈಜು ಕಡಿಮೆ ಆಗ್ತಾ ಹೋಗ್ಬೇಕು. ಈ ಕುಡಿತಾ ಇದ್ದ ಇಲ್ಲೇ ಕುಡಿತಿದ್ರಾಗತ್ತೆ, ಆಗಲ್ಲ, ಖಾಲಿ ಆದಂಗೆ ಖಾಲಿ ಆದಂಗೆ ಮೇಲೆ ಇದು ಮೈ ಬಂತು. ಅದು ದೊಡ್ಡದಾಗಿ ಏನೇನೋ ಮಾಡ್ತೀನಿ ನಾನು. ಕ್ರಿಯೇಟ್ ಮಾಡೋದು ಸ್ಪೇಸಲ್ಲಿ ಕ್ರಿಯೇಟ್ ಮಾಡಿ ಕಮ್ಯುನಿಕೇಟ್ ಮಾಡೋದು, ಅದು ಎಲ್ಲ ಜನಕ್ಕೂ ಅರ್ಥ ಆಗುತ್ತೆ. ಅಂದರೆ ಅದು ಆ ಸಬ್ಜೆಕ್ಟ್ ಮ್ಯಾಟ್ರ್ ಗೊತ್ತಿರಬೇಕು. ಅದರೊಳಗೆ ಮೈಮಲ್ಲಿ ರಿಯಲಿಸ್ಟಿಕ್ ಮೈಮು, ಕನ್ವೆನ್ಷನಲ್ ಮೈಮ್ ಅಂದರೆ ಅವ್ರವ್ರ ದೇಶದ ಕಲ್ಚರ್ ಏನಿರ್ತದೋ ಅದು. ಇವಾಗ ಜಿಂಕೆ ಹೊಡೋದನ್ನ ನೀವು ಡ್ಯಾನ್ಸಲ್ಲಿ ತೋರಿಸ್ತೀರಲ್ಲ, ಅದು ಕನ್ವೆನ್ಷನ್ ಮೈಮ್, ನಮಗೆ ಮಾತ್ರ ಅರ್ಥ ಆಗುತ್ತೆ. ಅಮೆರಿಕದವ್ರಿಗೂ ಇಂಗ್ಲೆಂಡ್ಗೂ ತೋರಿಸಿದ್ರೆ ಕಾಫಿ ಕುಡಿ ದಿನನಿತ್ಯದ ಕೆಲಸ ಇವಾಗ ಇದೆಯಲ್ಲ ಸೋಷಿಯಲ್ ಸಾಮಾಜಿಕತೆ, ಅದು ಅಲ್ಲೂ ಗೊತ್ತಾಗುತ್ತೆ ಇಲ್ಲೂ ಗೊತ್ತಾಗುತ್ತೆ. ಆದರೆ ನೀವು ಹೆಂಗಸ್ರದ್ದು ಏನೋ ಒಂದು ಪಾತ್ರ ಮಾಡ್ತೀನಿ, ಆ ಹೆಂಗಸ್ ಪಾತ್ರ ಬೇರೆ ಥರ ಮಾಡಬೇಕು. ಯಾಕೆ ಈ ಹೆಂಗಸ್ ನೀವು ಸೀರೆ ಉಟ್ಕೊಳ್ಳೋದು, ಇದಂಥದ್ದು ಸಲ್ವಾರ್ ಕಮೀಸ್ ಹಾಕ್ಕೊಳ್ಳೋದು, ಮಿಡಿ ಅದನ್ನು ನೋಡ್ಬೇಕು. ಅವ್ರದ್ದು ಬೇರೆ ಸ್ಟೈಲೇ ಇರ್ತದಲ್ಲ, ಅವಾಗ ಅವ್ರಿಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟರೆ ಅದನ್ನು ಓಕೆ. ಸಿಂಗಾರಗೊಂಡಿದ್ದೀರಾ ಸರ್? ನಾಚ್ಕೊಳ್ಳಿ ಸರ್. ನಾಚಿಕೊಳ್ಳೋದು ಇಂಥದ್ದಿದೆ ಅಲ್ಲ. ನಾಚಿಕೆ ಅನ್ನೋದ್ರ ಬಗ್ಗೆ ಹೆಂಗಸ್ ಸ್ತ್ರೀ ಪಾತ್ರ ಮಾಡಬೇಕಾದ್ರೆ ಅವ್ರ ಮಕ್ಕಳು ಮಿರರ್ ಮುಂದೆ ನಿಂತ್ಕೊಂಡು ಏನು ಮಾಡ್ಕೋತಾರೆ, ಸ್ನಾನಕ್ಕೆ ಹೋಗ್ಬೇಕಾದ್ರೆ ಅವರು ಭಾಳ ಬ್ಯೂಟಿ ಕಾನ್ಶಿಯಸ್ ಇರ್ತಾರಲ್ವ. ಅವ್ರು ಸಾಮಾನ್ಯವಾಗಿ ಹಿಂಗೆ ಬಂದಾಗ ಹೆಂಗಿದ್ದೀನಿ ಅಂತೆಲ್ಲ ನೋಡ್ಕೊತಾರೆ, ಒರೆಸ್ಕೋತಾರೆ ಮುಖ ಎಲ್ಲ. ಅದೇ ನಾನು ಮಾಡ್ತಾ ಇದ್ದೀನಲ್ಲ ಈಗ. ಮಾಡಿದ್ದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಕೊಳ್ಳಿ. ಸೂಪರ್ ಸರ್. ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಅಚ್ಚುಕಟ್ಟಾಗಿ ತಲೆ ಸ್ನಾನ ಮಾಡ್ಕೊ ಬಂದದ್ದು, ಒರೆಸಿದ್ದು, ಚಿಕ್ಕ ತೆಗ್ದಿದ್ದು, ಎಲ್ಲ ಗೊತ್ತಾಯ್ತು. ಇನ್ನೂ ಇದೆ, ಇದೆಲ್ಲ ಮೇಕಪ್ ಇರುತ್ತೆ. ತುಟಿಗೆ ಏನೋ ಬಳ್ಕೊತೀರಾ, ಇದೇನೋ ಮಾಡ್ಕೊತೀರಾ, ಆಮೇಲೆ ಒಂದ್ಸರಿ ನೋಡ್ಕೊಳ್ಳೋದು, ಸೀರಿಯಸ್ ಇರೋದು, ಅದನ್ನ ದಟ್ ಈಸ್ ಮೈ ಹಂಗೆ ಮಾಡಿ ಅದನ್ನು ಪಾಪ್ಯುಲರ್ ಅದೇ. ಸೂಪರ್. ಅದಾದ್ಮೇಲೆ ಇತ್ ಕಡೆ ನಾಟಕ ಮಾಡಿ ಅದನ್ನ ಕನ್ನಡ ಬರದೇ ಇದ್ದೋನೆ ಇವತ್ತು ಮುಖ್ಯಮಂತ್ರಿ 900ನೇ ಶೋ ಮಾಡಕ್ ಬಂದಿದ್ದೀನಿ. ಸೂಪರ್ ಸರ್. ಸರ್ ಬಾಲ್ಯ ಹೇಗಿತ್ತು ಸರ್? ತುಂಬಾ ತುಂಟ, ಬಡತನ? ಮೂಲತಃ ನಾವು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರು. ಬಡತನ ಸಿಕ್ಕಾಬಟ್ಟೆ, ಶ್ರೀಮಂತ ಎಲ್ಲ. ಊಟಕ್ಕೆ ತೊಂದರೆ ಇರಲಿಲ್ಲ. ಆಮೇಲೆ ನಮ್ಮ ಸಮಾಜವು ಒಂದು ಸಣ್ಣ ಸಮಾಜ, ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು, ಅಂದರೆ ಮೈನಾರಿಟೀಸ್ನೊಳಗೆ ಮೈಕ್ರೋ ಮೈನಾರಿಟೀಸ್ ಆ ಥರದವರು. ಪ್ಯೂರ್ ವೆಜಿಟೇರಿಯನ್ಸೇನೆ. ಬಟ್ 5 ಜನ ನಾವು ಮಕ್ಕಳು, 4 ಜನ ಹೆಣ್ಮಕ್ಳು. ಮನೆಯಲ್ಲಿ ಎದುರುಗಡೆ ಇದ್ದು ಇನ್ನೊಂದು ಹುಡುಗಿನೂ ನಮ್ಮ ಜೊತೆಲೇ ಇದ್ದಿದ್ದರಿಂದ 6 ಜನ ಇದ್ದಂಗಿದ್ರು. ಮಾತಾಡ್ತಾ ಇದ್ದಾಗ ಚೆನ್ನಾಗಿ ಗುಂಡಿದ್ದೆ, ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಅಂದರೆ ಊಟ ತಿಂಡಿಗೆ ಸುಮಾರಾಗಿರೋದು ಜಮೀನಿತ್ತು, ಒಂದು ಸ್ವಲ್ಪ ಕಳೆದ್ಬಿಟ್ಟಿದ್ರು ನಮ್ಮ ತಾತ ನಮ್ಮ ತಂದೆಯವರೆಲ್ಲರೂ. ಹಾಗಿದ್ದಾಗ ಬಾಲ್ಯ ಅಂತ ವೈಭವೀಕರವಾಗಿ ಏನಿರಲಿಲ್ಲ ನಮಗೆ. ನಮ್ಮೂರಲ್ಲಿ ಒಂದು ಸಣ್ಣ ಹಳ್ಳಿ, 100 ಮನೆ ಇರೋವಂಥ ಒಂದು ಹಳ್ಳಿ, 3-4 ಸಮಾಜಗಳಿದ್ದಂಥ ಹಳ್ಳಿನಲ್ಲಿ ನಾವು ಬೆಳೀತೀವಿ. ನಮ್ಮ ಅಪ್ಪ ಸ್ವಲ್ಪ ಎಲ್ಲೇ ಸಾಕಾಲದಲ್ಲಿ ಓದಿಸಿದ್ರು ನಮ್ಮ ತಾತ. ನಮ್ಮ ತಾಯಿಗೆ ಹೆಬ್ಬೆಟ್ಟು, ಅಂದರೆ 1ನೇ ಕ್ಲಾಸು 2ನೇ ಕ್ಲಾಸು ಓದಿದ್ದು ಅಷ್ಟೇ. ಯಾವುದೋ ಊರಿಂದ ಅಬಂಡೆಂಟ್ ಕಾಮನ್ ಸೆನ್ಸ್ ಇತ್ತು. ನಮಗೆ ಅನಿಸೋದು ಓದೋದಕ್ಕೂ ಬುದ್ಧಿಗೂ ಚಾಣಾಕ್ಷತನಕ್ಕೂ ಚುರುಕ್ತನಕ್ಕೂ ವ್ಯತ್ಯಾಸ ಇದೆ ಭಾಳ. ಓದೋದು ಅನ್ನೋದು ಪುಸ್ತಕದಿಂದ ನಾವು ತಗೊಳ್ಳೋ ಜ್ಞಾನ ಮತ್ತು ಇದ್ರದ್ದು ಸಾಮಾನ್ಯ ಜ್ಞಾನ ಅನುಭವದಿಂದ ಬರುತ್ತೆ. ಎಡೋದ್ರೆ ನೋವಾಗುತ್ತೆ ಅನ್ನೋದನ್ನ ಓದೋದ್ರಿಂದ ಕಲ್ತ್ಕೊಳ್ಳೋಕ್ಕಾಗತ್ತಮ್ಮ. ಗಾಯ ಕೆರ್ಕೊಂಡ್ರಾಗ ನೋವಾಗುತ್ತೆ ಅನ್ನೋದನ್ನ ಕೆರ್ಕೊಂಡಾಗಲೇ ತಾನೇ ನೋವುತ್ತದೆ, ಅದು ಇಮ್ಯಾಜಿನ್ ಮಾಡ್ಕೊಂಡಾಗಲ್ಲ. ಹಾಗೆ ನಮ್ಗೆ ಆಮೇಲೆ ಭಾಳ ಇವತ್ತಿನ ಕಾಲದಲ್ಲಿ ಸೌಲಭ್ಯಗಳು ಇರಲಿಲ್ಲ, ಎಂಥದ್ದಿರಲಿಲ್ಲ. ವಿದ್ಯಾಭ್ಯಾಸ ಏಕೋಪಾಧ್ಯಾಯ ಶಾಲೆ ನಮ್ಮ ಊರುಗಳಲ್ಲೆಲ್ಲ, ಅಂದರೆ 1ರಿಂದ 4ನೇ ತರಗತಿವರೆಗೂ ಒಬ್ಬರೇ ಮೇಷ್ಟ್ರು,
ಬೀಗ ತೆಗಿಯೋರು ಅವರೇ, ಕಸ ಗುಡಿಸೋರು ಅವರೇ, ಹುಡುಗನ ಕರ್ಕೊಂಬರೋದು ಅವರೇ. ಅವಾಗ ಹುಡುಗರನ್ನ ಸ್ಕೂಲಿಗೆ ಕಳಿಸ್ತುವ ಹುಚ್ಚು ಅನ್ನೋದಿರಲಿಲ್ಲ. ಅಂದರೆ ನಮ್ಮ ಮಗನ ವಿದ್ಯಾಭ್ಯಾಸ ಮಾಡಬೇಕು ಅಂತ. ಸ್ಕೂಲಿದೆ, ಮನೇಲಿ ಸುಮ್ಮನೆ ನಾವು ನೋಡ್ಕೊಳಕ್ಕಾಗಲ್ಲ, ಕಾಲ ಕಳ್ಕೊಂಬರಲಿ, ನಮ್ದು ಹೊಲ ಗದ್ದೆ ಇದನ್ನೆಲ್ಲ ನೋಡ್ಕೊಳ್ಳೋ ಅಂತ ಕಳಿಸೋರು. ಬಹುತೇಕ ಜನ ಸ್ಕೂಲಿಗೆ ಕಳಿಸ್ತಿದ್ದು ಒಂದು ಜಾಗ ಇದೆ, ಮಕ್ಕಳು ನೋಡ್ಕೋತಾರೆ, ಒಂದಿಷ್ಟು ಏನೋ ಕಲಿಸ್ತಾರೆ ಬಿಡಿ ಅಂತ. ಅದೇನು ಭಾಳ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅನ್ನೋ ಪ್ರಶ್ನೆ. ಅವನ್ನೇ ಥರ ನಾಲ್ಕು ಮೇಷ್ಟ್ರು ಬಂದರೆ ಅವರು ನಿಯತ್ತಾಗಿರೋರು. ಆ ಕಾಲದಲ್ಲಿ ಜಾಬ್ ಸಿಕ್ಕಿದ್ರೆ ಸರ್ಕಾರದಲ್ಲಿ ನನ್ನ ಕರ್ತವ್ಯ, ನನ್ನ ಮಕ್ಕಳಿಗೆ ಹೆಂಗಾದರೂ ಮಾಡಿ ನನ್ನ ಈ ಸ್ಕೂಲ್ನಲ್ಲಿ ಈ ಮಕ್ಕಳುಗಳನ್ನ ಆ ಥರದ ಅಕ್ಷರಾಭ್ಯಾಸ ಎಲ್ಲ ಮಾಡಿಸೋರು. ಹಂಗಾಗಿ ಅಕ್ಷರಾಭ್ಯಾಸ ಆ ಟೈಮ್ನಲ್ಲಿ ಮಾಡಿಸಿದ್ದು ಇವತ್ತು ನಮಗೆ ಅದ್ರ ಗ್ರಾಮರು ಇವೆಲ್ಲ ಗೊತ್ತಿದೆ. ಆದರೆ ಪಾಠ ಅವ್ರು ಏನು ಮಾಡ್ತಿದ್ರು ಏನು ಅಷ್ಟೊಂದು ನಮಗೆ ಸಿಲೆಬಸ್ ಲೆಕ್ಕ ಅನ್ನೋ ಪ್ರಶ್ನೆ ಇರಲಿಲ್ವಲ್ಲ. ಆಮೇಲೆ ಮಧ್ಯದಲ್ಲಿ ಎದ್ದು ಬಂದ್ಬಿಡ್ತಾ ಕುರಿತು ಕರಿತಾ ಇದ್ದ ನನಗೆ ಹೋಗಿ ಬರ್ತೀನಿ ಅಂತ ಹಿಂಗೆ ಹೇಳ್ಕೊಂಡು ಹೋಗೋದು. ಅವರು ಕ್ಲೋಸ್ ಆಗ್ಬಿಡೋರು ಕುಟುಂಬದಲ್ಲಿ. ಆಮೇಲೆ 7ನೇ ತರಗತಿವರೆಗೂ ಕೂಡ 2 ಮೇಷ್ಟ್ರುಗಳಿದ್ದಂಥ ಸ್ಕೂಲು. ಕನ್ನಡ ಮೀಡಿಯಮ್ ಬಿಟ್ಟು ಇನ್ನೇನು ಇಲ್ಲ. ಇಂಗ್ಲೀಷ್ ABCD ಕಲ್ತಿದ್ದೆ 6ನೇ ತರಗತಿ 7ನೇ ತಾರೀಕಿನಲ್ಲೂ ಎಲ್ಲೋ, ಅದಕ್ಕೆ ಮುಂಚೆ ಇಲ್ವೇ ಮಾತಾಡೋದು ಪ್ರಶ್ನೆನೇ ಇಲ್ಲ. ಆಮೇಲೆ ಇಲ್ಲಿ ಓದಲ್ಲ ಇವನು ತುಂಟ, ನಾವು ಪ್ರೀತಿ ಜಾಸ್ತಿ ಅಂತ ಅಂದ್ಬಿಟ್ಟು ಯಾರ್ದೋ ಇನ್ನೊಬ್ಬರು ಮನೆಗೆ ಹಾಕಿದ್ರು ಅಲ್ಲಿ ಓದಿಸ್ಲಿ ಅಂತ. ಅವ್ರು ಇನ್ನೂ ತುಂಟ ಆಗ್ತಾನೆ, ನಾವು ಸದರಾಗಿ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು 1 ವರ್ಷ ಆದಮೇಲೆ ತಗೊಂಡೋಗಿದ್ದಕ್ಕೆ ನಾನು ನಮ್ಮ ನೆಲಮಂಗಲ ಹುಟ್ಟಿದ್ದು ನಾನು, ಹೊನ್ಸಂದ್ರ ಅಂತ ಒಂದು ಗ್ರಾಮ. ಅಲ್ಲಿಂದ ನಮ್ಮ ಕುದೂರು ಅಂತ ಮಾಗಡಿ ತಾಲೂಕಿನಲ್ಲಿ ಹೈಸ್ಕೂಲ್ಗೆ ಒಂದು ಸೇರಿಸಿದ್ರು. 1 ವರ್ಷ ಹೋದ್ಮೇಲೆ ಇವ್ನು ಸರಿಯಾಗಿ ಓದಲ್ಲ ಅಂತ ಚಿಕ್ಕಪ್ಪ ಇವರೆಲ್ಲ ಸೇರಿಸಿ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು. ಸಿದ್ಧಗಂಗಾ ಮಠ ಭಾಳ ಪಾಪ್ಯುಲರ್ ಆವಾಗ, ನಮಗೂ ಹತ್ರ ಆಯಿತು, ಅಲ್ಲಿ ಹಾಕ್ಬಿಟ್ರು. ನಮಗೆ ಅವಾಗ ಅದು ಸುಲಭನೂ ಆಯ್ತು. ಅವ್ರು ತಿರ್ಗಿ ಆಗಾಗ್ಗೆ ನೋಡೋ ಅಗತ್ಯನೂ ಇಲ್ವಲ್ಲ. ಒಂದ್ಸತಿ ಕಳಿಸ್ಬಿಟ್ರೆ ಅವ್ನು ತಿರ್ಗಿ ರಜದಲ್ಲಿ ಬರ್ತಾನೆ ಮಾಡಿ. ಅಲ್ಲಿ 100 ಸಾವಿರಾರು ಜನದ ಮಧ್ಯದಲ್ಲಿ ಯಾವ ಜಾತಿ ಏನು ಅಂತ ಗೊತ್ತಿರೋದಿಲ್ಲ, ಒಟ್ಟಿಗೆ ಬಹುತೇಕ ಅಲ್ಲೆಲ್ಲ ಇದ್ದವರು ಮಧ್ಯಮ ಕೆಳ ಮಧ್ಯಮ ಹೊರಗಿನವ್ರು ನೋಡಿ. ಅದರಲ್ಲೇ ಎಷ್ಟು ವ್ಯತ್ಯಾಸ ಇರೋದು, ನಾಲೆಡ್ಜ್ಗಳಲ್ಲಿ ಯಾರ್ಯಾರಿಗೆ ಏನೇನೋ ಇರೋದು, ಕಲ್ತಿರೋದು ಅಷ್ಟೇನೇ. ಅವಾಗಲೂ ಕೂಡ ಕನ್ನಡ ಮೀಡಿಯಮ್ಮೇ. PUC ಅಲ್ಲೇ ಓದಿದ್ದು ನಾನು, 1 ವರ್ಷದ ಸ್ಕೂಲು. ಸೊ ಮಠದಲ್ಲಿ ಓದ್ತಿರ್ಬೇಕಾದ್ರೆ ನಮಗೆ ಜೀವನದ ಒಂದು ಪರಿಚಯ ಆಗ್ತಾ ಬಂತು. ಆ ಏಜು ಬಂದಿತ್ತು ಅಷ್ಟೊತ್ತಿಗೆ. ಅಪ್ಪ ಅಮ್ಮದ್ರ ಕಷ್ಟ ಏನು, ನಾವೇನು ಖುಷಿನಲ್ಲಿ ಮನೆಯಲ್ಲಿ ಕೂಗಾಡ್ತೀವಿ, ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಈ ಪೆನ್ ಬೇಕು ಅಂತ. ಅವ್ರು ದುಡಿಮೆ ಮಾಡಬೇಕು, ಅದರಲ್ಲಿ ಕಾಸು ಸಿಗೋದಿಲ್ಲ, ಅವರು ಅಕ್ಕಿ ತರು ಏನೇನೋ ಮಾಡ್ತಾರಲ್ಲ, ಅದೆಲ್ಲ ಒಂಥರ ತಲೆಗೆ. ಇವ್ರ ಮಠ ಕಾಲು ನಮಸ್ಕಾರ ಹಾಕ್ಸ್ಕೊಂಡು ಭಿಕ್ಷೆ ಬಿಡ್ಕೊಂಡು ಸ್ವಾಮಿಗಳು ತಂದು ಹಾಕೋರು. ಯಾರಿಗೆ? ಅವ್ರ ಮನೆಗೆ, ನಮ್ಗಳಿಗೆ ಪಾದಪೂಜೆ ಮಾಡಿಸ್ಕೊಂಡು ತಂದು ಹಾಕೋರು. ಅಂದ್ರೆ ಸ್ವಾಮಿಗಳು ತ್ಯಾಗ ನೋಡ್ಕೊಳ್ಳಿ. ಮದುವೆ ಇಲ್ಲ, ಮುಂಜಿ ಇಲ್ಲ, 1000 ಮಕ್ಕಳು ಅಂದ್ರೆ ಅವ್ರ ಮನೇಲಿ ಎಲ್ಲರೂ ಮಕ್ಕಳೇ ಅವ್ರಿಗೆ. ಅಂಥ ಸ್ಕೂಲಲ್ಲಿ ಓದಿದ್ರಿಂದ ನಾಲೆಡ್ಜ್ ಬಂದ್ಬಿಡ್ತು. ಅಂದರೆ ಅನುಭವದ ನಾಲೆಡ್ಜು, ಬದುಕಿನ ನಾಲೆಡ್ಜು, ಒಬ್ಬ ಮನುಷ್ಯನಾಗಿ ಯಾಕೆ ಬಿಹೇವ್ ಮಾಡೋ, ಬಸವಣ್ಣವ್ರು ಹೇಳೋರಲ್ಲ, ಮಾನವನಾಗು ಕುವೆಂಪುರವರು, ಅದಾಗೋದಕ್ಕೆ ಸಾಧ್ಯ ಆಯ್ತಮ್ಮ. ತುಂಬ ಬಾಲ್ಯ ಅಂತ ಬಂದಾಗ ಸರ್, ಎಲ್ಲೂ ಹೇಳದಂಥ ವಿಚಾರ ಇದು ನನ್ನ ನೆನಪಲ್ಲಿ ಉಳಿಯುತ್ತೆ ಅನ್ನೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಬಡತನ, ಕಷ್ಟ, ನೋವು, ಅವಮಾನ, ಈ ಥರದ್ದು ಯಾವುದಾದ್ರೂ ಇದ್ರೆ ಹೇಳೋದಿದ್ರೆ ಅಲ್ಲಲ್ಲ. ಈಗ ಬಡತನ ಅಂತಂದ್ರೆ ಏನಾಗ್ತಿತ್ತು ಅಂತಂದರೆ, ನಮ್ಮಲ್ಗ ಒಂದು ಆವತ್ತಿನ ಕಾಲದಲ್ಲಿ ದುಡ್ಡಿನ ಬೆಲೆ ಕಡಿಮೆ, ಬೆಲೆ ಜಾಸ್ತಿ, ದುಡ್ಡುಗಳು ಕಡಿಮೆ. ನಮ್ಗೆ 50 ಪೈಸೆ ಇದ್ದು ಬಿಟ್ರೆ ಹಬ್ಬ ಏನೇನೋ ತೊಗೊಂಡ್ಬಿಡ್ಬೋದು ಅದ್ರ 50 ಪೈಸದಲ್ಲಿ. ಆಮೇಲೆ 5 ರೂಪಾಯಿ ಕೊಟ್ಟು ಕಳಿಸ್ಕೊಡೋರು ನಮಗೆ, ತಿಂಗಳಿಗೂ 2 ತಿಂಗಳಿಗೂ ಖರ್ಚಿಗೆ ಅಂತ. ಅದು ಹಿಡಿತದಲ್ಲಿ ಖರ್ಚ್ಕೊಳ್ತಿದ್ವಿ. ಮಠದಲ್ಲಿ ಹೊತ್ತಿದ್ದಾಗ ಮಠದಲ್ಲಿ ಮುದ್ದೆ, ಸಾರು, ಮಜ್ಜಿಗೆ, ಅನ್ನ, ಅದು ಕುಂತ್ಕೊಂಡು ಊಟ ಮಾಡ್ಬೇಕಾಯ್ತು. ತಟ್ಟೆಲಿ ಇಟ್ಕೊಂಡು ಅವ್ರು ಹಾಕ್ಕೊಂಡು ಹೋಗೋರು. ಈ ಅಭ್ಯಾಸ ಆಯಿತು. ಮನೆ ಒಳಗಡೆ ಭಾಳ ತಟ್ಟೆ ಹಾಕಿ ನಮಗೆ ತುಪ್ಪ ಹಾಕಿ ಎಲ್ಲ ಮಾಡಿ ಅದೆಲ್ಲ ಇರ್ತಿಲ್ಲ. ಅದ್ರ ದೇಶದಲ್ಲೆಲ್ಲ ಇಂಥ ಮಕ್ಕಳಿದ್ದಾರೆ ಅಂತಂದ್ರೆ ನಾವು ಇದ್ದೀವಲ್ವಾ ಇದಂತ ಆ ಥರದ ಅನುಭವ ಕಣ್ಣಿಗೆ ಬರೋಕ್ಕೆ ಶುರುವಾಯಿತು. ಬಟ್ ತಲೆಗೆ ಹತ್ತಿರಲಿಲ್ಲ ವಿದ್ಯೆ, ಏನು ಹೇಳ್ಕೊಟ್ರು ಕೂಡ. ಏಕ್ದಮ್ ಸಂಸ್ಕೃತ ಶುರು ಮಾಡ್ಬಿಟ್ರಲ್ಲಿ ಮಠದಲ್ಲಿ. ಆಮೇಲೆ ಇಂಗ್ಲೀಷ್ ಏಕ್ದಮ್ PUC ಹೋದ ತಕ್ಷಣ ಏನೂ ಅರ್ಥ ಆಗಿಲ್ಲ. ಕೊನೆಗೆ ದುಃಖ ಆಯಿತು, ಬಿಟ್ಟು ಹೋಗೋಕ್ಕೆ. ಮನೇಲೂ ಕಷ್ಟ, ಇದೆಲ್ಲ ನಡೆದ ಘಟನೆಗಳಂತ ಅಂದರೆ ಮಠದಲ್ಲಿ ಏನಾಗ್ತಿತ್ತು, ನನಗೆ ನನ್ನ ಜೊತೆಯಲ್ಲಿ ರೂಮಲ್ಲಿ ಇದ್ದವರೆಲ್ಲನೂ ಒಂದಲ್ಲ ನನಗಿಂತ ಬಡವರು, ನಾಲೆಡ್ಜು, ಮಾರ್ಕ್ಸ್ ನೋಡಿದ್ರೆ ಅವರು ಚೆನ್ನಾಗಿ ತೆಗಿತಾಯಿದ್ರು, ಅರ್ಥ ಮಾಡ್ಕೋತಿದ್ರು, ಏನೋ ಕಥೆ ಗೊತ್ತಾಗ್ತಿತ್ತು. ಯಾಕೆ ಹಿಂಗೆ ಅಂತ ಅಂದ್ಕೊಂಡಾಗ ಆವಾಗ ಹಠ ಮಾಡ್ಕೊಂಡಿಲ್ಲ, ಬಂಡತನ ಬೇಕು, ಧೈರ್ಯ ಬೇಕು, ಶ್ರದ್ಧೆ ಬೇಕು, ಕಮಿಟ್ಮೆಂಟ್ ಬೇಕಾಗುತ್ತೆ ಅಂತ ಶುರು ಮಾಡಿದೆ. ಆದರೂ ನಾಲೆಡ್ಜ್ ವೈಸ್ ಬರಲಿಲ್ಲ. ಆದರೆ ತುಂಟಾಟ ಒಂದು ಮಾತು ಹೇಳ್ತೀನಿ, ಮಠದಲ್ಲಿ ಸ್ವಾಮಿಗಳಿಗೆ ಎಲ್ರಿಗಿಂತ ಹೆಚ್ಚಿಗೆ ಪರಿಚಯ ಆಗಿದ್ದೆ. ದಡ್ಡ ವಿದ್ಯಾರ್ಥಿ, ಮುಗ್ಧ ವಿದ್ಯಾರ್ಥಿ, ಏನೂ ಗೊತ್ತಿಲ್ಲದೆ ಇದ್ರು ಕೂಡ ಹೆಂಗೆ ಪರಿಚಯ ಆದೆ ಅಂತಂದರೆ, ಅಲ್ಲಿ ಶ್ರಮ ಜೀವನ ಅಂತ ಕಲಿಸೋರು ಮಠದಲ್ಲಿ. ಬರೀ ಪಾಠದ ಪುಸ್ತಕಗಳದ್ದೇ ಬದನೆಕಾಯಿ ಎಲ್ಲ ಕಲಿಸ್ತೇ ಇದ್ದು. ಒಂದು ವೇಳೆ ಓದೋಕ್ಕಾಗದೇವ್ರಿಗೂ ಆಚೆ ಹೋದರೆ ಹೆಂಗೆ ಜೀವನ ಮಾಡಬೇಕು, ವಿದ್ಯಾಭ್ಯಾಸ ಇಲ್ದಿದ್ರೆ ಅನ್ನೋ ಪ್ರಶ್ನೆ ಬಂದಾಗ ಶ್ರಮ ಜೀವನ ಅಂದರೆ ಕೈ ಕೆಲಸ ಏನಾದರೂ ಮಾಡ್ಕೊಂಡು ಬದುಕುವಂಥದ್ದು, ಹೊಲ ಉಳೋದು,
ಆಮೇಲೆ ಮನೆ ಕಟ್ಟೋದು, ಗಾರೆ ಕೆಲಸನೋ ಇದಕ್ಕೆಲ್ಲ ಇರ್ತದಲ್ಲ, ಅಲ್ಲಿ ಮಠದಲ್ಲಿ ಆ ಕೆಲಸಗಳು ನಡೀತಿರೋದಕ್ಕೆಲ್ಲ ಡ್ಯೂಟಿ ಹಾಕೋರು ನಮ್ಮನ್ನು. ಡ್ಯೂಟಿ ಅಂದರೆ ಮಾಡಿ ಅಂತ, ಅಂದರೆ ಗೊತ್ತಾಗಲಿ ಕರ್ಣೆ ಹಿಡ್ಕೊಂಡ್ರೆ ಹೆಂಗೆ, ಇಟ್ಟಿಗೆ ಹೊರೋದು ಹೆಂಗೆ, ಇಟ್ಟಿಗೆ ಜೋಡಿಸೋದು ಹೆಂಗೆ, ಮಂಕ್ರಿ ಹಿಡ್ಕೊಳ್ಳೋದು ಹೆಂಗೆ, ಹುಲ್ ಕುಯ್ಯೋದು ಹೇಗೆ ನೋಡ್ಬರೋದು ಅಷ್ಟೇನಲ್ಲ. ಇಲ್ಲಿ ಒಂದು ವೇಳೆ ಏನೋ ಹೆಚ್ಚು ಕಡಿಮೆ ಆದರೆ ಏನಾದ್ರು ಮಾಡ್ಕೊಂಡು ಹೋಗ್ಲಿ ಬಿಸ್ನೆಸ್ ಅಂತ ಸ್ವಾಮಿಗಳದ್ದು ಉದ್ದೇಶ. ಅಂಥ ಕೆಲಸ ಮಾಡುವಾಗ ನಾನು ಸ್ವಲ್ಪ ಕೊಬ್ಬರಿಂದ ಬೆಳೆದ್ಬಿಟ್ಟಿದ್ದೆ ಮನೆಯಲ್ಲಿ, ತುಪ್ಪ ಗಿಪ್ಪ ಹಾಕಿ ಎಲ್ಲ ಬೆಳೆಸ್ಬಿಟ್ಟಿದ್ದು. ಅಂದರೆ ಒಬ್ಬನೇ ಮಗ ಅಂತ ಬಡತನದಲ್ಲಿ ಸುಖನ ಕಂಡುಬಿಟ್ಟಿದ್ದು. ಅಲ್ಲಿ ಹೋದರೆ ನಾನು ಎಷ್ಟು ತುಂಟ ಅನ್ನೋದಕ್ಕೆ, ಎಂಥದ್ದು ಒಂದು ಶ್ರಮಜೀವನದಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ಬ ಮೇಷ್ಟ್ರ ಮೇಲೆ ನಾನು ತಲೆ ಹೊರಿಸ್ತಿದ್ದಾಗ ಕಳ್ಳಾಟ ಆಡ್ಕೊಂಡು ತಪ್ಪಿಸ್ಕೊತಿದ್ದೆ. ಅವ್ರು ಹೊಡೆದು ಗಿಡದು ನನಗೆ ಬೈದು ಎಲ್ಲ ಮಾಡ್ಬಿಟ್ಟಿದ್ರು, ಸಿಟ್ಟು ಬಂದ್ಬಿಟ್ಟಿತ್ತು. ಅಂಥದ್ದೆಲ್ಲ ಸಿಟ್ಟು ಬಂದ್ಬಿಡೋದು ಅವಾಗ ಅವ್ರ ಮೇಲೆ. ಆ ಮನುಷ್ಯ ಎಷ್ಟೊಂದು ಅಹಂಕಾರ ಈ ಮನುಷ್ಯನಿಗೆ ಅಂತ, ನನಗೆ ಅಹಂಕಾರ ಇತ್ತಿತ್ತು, ಅವ್ರಿಗೂ ಇದೆ. ಆವಾಗ ಏನು ಮಾಡೋದು. ಆಮೇಲೆ ಆ ಮನುಷ್ಯ ಪನಿಷ್ಮೆಂಟ್ ಅಂತ ನನಗೆ ಎಲ್ಲರಿಗೂ 8 ಇಟ್ಟಿಗೆ ಒರೆಸಿದ್ರೆ ತಗೊಂಡೋಗೆಲ್ಲ ಹಾಕೋದು. ನನಗೆ 12 ವರ್ಷ ಅಂದರೆ ಏನು 12, 13, 14 ವರ್ಷ ಇರ್ಬೋದು ನನಗೆ ಕಾಣಿಸುತ್ತೆ. 7ನೇ ಕ್ಲಾಸು, 7, 5, 12, 13 ವರ್ಷ ಇರ್ಬೋದು. ಅದು ಏನು ಮಾಡೋದು ಕತೆ. ಈ ಬುದ್ಧಿ ಮೇಷ್ಟ್ರು ಬೇರೆ ಇದು ಮಠ ಬಿಡಿಸ್ಬಿಟ್ರೆ ಅಂತ. ಒಂದು ದಿವಸ 2 ದಿವಸ ಆಗಿತ್ತು, ಒತ್ತಿದ್ದೆ, ಕತ್ತೆಲ್ಲ ನೋವು ಬಂದಿತ್ತು. ಇನ್ನೊಂದು ದಿವಸ ಸ್ವಾಮಿಗಳು ಸಾಮಾನ್ಯವಾಗಿ ಇದನ್ನೆಲ್ಲ ನೋಡೋಕ್ಕೆ ಅಂತ ಬರ್ತಾರೆ. ಸ್ವಾಮಿಗಳು ಪಾದರಕ್ಷೆ ಗೊತ್ತಲ್ಲ, ಮರದ್ದು ಪಾದರಕ್ಷೆ, ಅದು ಟಾರ್ ಮೇಲೆ ಹೋಗ್ತಿದ್ರೆ ಕರ್ರ ಟಕ ಅನಿಸ್ತೆ ಆ ಕೊಡೆ ಹಿಡ್ಕೊಂಡು ಬರ್ತಿದ್ದಾರೆ. ಒಂದು ಐಡಿಯಾ ಹಾಕ್ಕೊಂಡು ಇವತ್ತು ನಾನು ಮೇಸ್ಟ್ರಿಗೆ ಬುದ್ಧಿ ಕಲಿಸ್ಬೇಕು. ಈಗ ಬುದ್ಧಿ ಕಲಿಸೋ ಐಡಿಯಾ ಇದು ಓದೋ ಬುದ್ಧಿ ಅಲ್ಲ. ಅವತ್ತೂ ಅವ್ರ ಒರೆಸ್ಲಿ ಅಂತಲೇ ಇದ್ದೆ. 12 ವರ್ಷದ್ರು. ಆ ಕಡೆಯಿಂದ ಬರ್ಬೇಕಾದ್ರೆ ಅವ್ರು ನನಗೆ ಅಡ್ಡ ಸಿಕ್ಕ ತನಕ ಸ್ಲೋ ಆಗಿ ನಡ್ಕೊಂಡು ಹೋಗ್ತಿದ್ದೆ ಆ ಕಡೆಗೆ ಹೋಗೋಕ್ಕೆ. ಅವ್ರ ಹತ್ರ ಬರುತ್ತಾಗೆ ಬಿದ್ದೋಗ್ಬಿಟ್ಟೆ. ಬೀಳಲಿಲ್ಲ ನಾನಾಗಿ, ಅದಾಗಿ ನಾನೇ ಬಿದ್ದೆ. ಎಡೋ ಬಿದ್ದಿದ್ದ ಥರ ಬಿದ್ದುಬಿಟ್ಟೆ. ಇಟ್ಟಿಗೆ ಎಲ್ಲ ಕೆಳಗೆ ಬಿದ್ದು ಒಂದಷ್ಟು ಹೊಡೆದೋದು. ನಾನು ಅನ್ಕಾನ್ಷಿಯಸ್ ಥರ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅವತ್ತೇ ಆ್ಯಕ್ಟಿಂಗ್. ಯಾಕೆ ಅಂತಂದರೆ ಈ ಸ್ವಾಮಿಗಳು ಗಮನಿಸ್ಬೇಕಿದ್ದ. ಆಮೇಲೆ ಅವ್ರು ಪ್ರಶ್ನೆ ಹಾಕಿದ್ದಾದ್ಮೇಲೆ ಕತೆ ಗೊತ್ತಾಗುತ್ತೆ. ಇನ್ನೊಂದು ಮನಸ್ಸಿನಲ್ಲಿ ಬಂದ್ಬಿಡ್ತು. ಭಾಳ ಹೊತ್ತು ಅನ್ಕಾನ್ಷಿಯಸ್ ಆಗಿರೋಂಗಿಲ್ಲ. ಯಾಕೆಂದ್ರೆ ಸ್ವಾಮಿಗಳು ಎಲ್ಲ ಹೇಳ್ಬಿಟ್ಟು ಅವ್ರಿಗೇನೋ ಒಂದೇನೋ ಔಷಧಿ ಕೊಡಿಸಿ ಅಂತ ಹೇಳಿ ಹೊಟ್ಟೋಗ್ಬಿಟ್ರೆ ಇವು ಕತೆ ಗೊತ್ತಾಗಲ್ವಲ್ಲ ಅಂತ. ಆಮೇಲೆ ಎಚ್ಚರಿಕೆ, ನೀರೆಲ್ಲ ಚಿಮ್ಕಿಸಿದ್ರಲ್ಲ, ನೀರು ಚಿಮ್ಕಿಸಿದ ಮೇಲೆ ಹಿಂಗೆ ಎಚ್ಚರಿಕೆ ಆಯ್ತು. ಹಿಂಗೆಲ್ಲ ಸ್ವಾಮಿಗಳು ತೊಡೆ ಮೇಲೆ ನನ್ನ ತಲೆನ ಹಾಕ್ಕೊಂಡು ಕುಂತ್ಕೊಂಡವ್ರೆ. ಅವರಿಗೆ ಮಕ್ಕಳು ದುಃಖ, ಏನಾಗೋಯ್ತು ಮಗುಗೆ, ಏನಾಗೋಯ್ತು ಅಂತ. ಅಂಥ ಪ್ರೀತಿ ಅವರು ಶಿವಕುಮಾರ ಸ್ವಾಮಿಗಳು, ನಡೆದಾಡೋ ದೇವರು. ಅವರು ಏನಾಯ್ತು ಸ್ಪೀಡಾಗಿ ಮಾತಾಡೋದು, ಏನಾಯ್ತು ಅಂತ ಕೇಳಿದಾಗ ನಾನು ಎಚ್ಚರಿಕೆ ಆಯ್ತು. ನನ್ನೇ ಕೇಳೋದು ಯಾಕೆ ಅಂತ. ನೋಡಿ ಸರ್, ಈ ಮೇಷ್ಟ್ರಿಂದ ಹಿಂಗಾಯ್ತು ಅಂತ, ಬುದ್ಧಿ ಇಂಥ ಕೆಲಸ ಆಯಿತು. ಏನದು ಅಂತ ಅಂದರೆ ಎಲ್ಲರಿಗೂ 8 ಇಂಟಿಗೆ ಅವ್ರು ಕಳಿಸ್ತಾರೆ. ಯಾಕೋ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು 12 ಒರೆಸ್ತಾರೆ. ಹಿಂಗಾಗಲಿಲ್ಲ, ತಡ್ಕೊಳಕ್ಕೆಲ್ಲ ಬಿದ್ದೋಗ್ಬಿಟ್ಟೆ. ಜಾನ್ ಬೈದರು, ನನಗಲ್ಲ ಮೇಷ್ಟ್ರಿಗೆ. ಮಕ್ಕಳನ್ನ ದುಡಿಸಿ ಬಿಲ್ಡಿಂಗ್ ಕಟ್ಸ್ಬೇಕು ಅಂತ ಆಸೆ ಪಡ್ತೀನಿ ನಾನು. ಅದು ಬಿಲ್ಡಿಂಗ್ ಕಟ್ಟೋ ಪ್ರೋಸೆಸ್ ಏನು ಅಂತ ತಿಳ್ಕೊಳ್ಳಿ ಅಂತ ಕಳಿಸಿದ್ದು. 2 ಇಟ್ಟಿಗೆ ಹೋದ್ರೇನು 1 ಇಟ್ಟಿಗೆ ಅವ್ನ ಕೈಲಾಗೋಷ್ಟು ಒರೆಸ್ಬೇಕು. ನಿಮಗೆ ಜ್ಞಾನ ಇಲ್ಲ, ನಿಮ್ಗೆ ಒರೆಸಿದ್ರೆ ತಗೊಂಡೋಗ್ಬಿಡ್ತಾರೆ. ಹಿಂಗೇನೆ ಬೇಜಾರು ಬೈತಿದ್ದಾರೆ. ನನಗೆ ಒಳಗಡೆ ಆನಂದ ತೋರಿಸ್ಕೊಳಂಗಿಲ್ಲ ಅಂತ. ಅದೆಲ್ಲ ಆಯಿತು. ಆಮೇಲೆ ಅವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು. ಇವನು ಈಗಲೇ ನೀವೇ ಕರ್ಕೊಂಡೋಗಿ ರೂಮ್ಗೆ ಹಾಕಿ 2 ದಿನ ಅವನು ಊಟಕ್ಕೆ ಬಂದು ಲೈನಲ್ಲಿ ಕುಂತ್ಕೊಳ್ಳಂಗಿಲ್ಲ. ನಿಮ್ಮ ಮನೆಯಿಂದ ಮೆಣಸಿನ ಸಾರು ಅನ್ನ ಮಾಡ್ಕೊಂಡು ಕೊಟ್ಟು ಹೊರಗಿರ ಬರುತ್ತೆ ಅವ್ರಿಗೆ, ಹೊರಗಿರ ಬರ್ಬೋದು, ಅದು ಕೊಡಿ ಅಂತೇಳಿ. ಆ ಸ್ವಾಮಿಗಳು ಬೈಕೊಂಡು ಬಂದು ಊಟ ಇಲ್ಲ. ಸ್ವಾಮಿಗಳು ಹೇಳಿದ್ಮೇಲೆ ಆರ್ಡ್ರು. ಅವ್ರಿಗೆ ಸಿಟ್ಟು, ನನಗೆ ಇನ್ನೂ ಸಿಟ್ಟು ಜಾಸ್ತಿ. ನಾನು ಅದೇನು ತೋರಿಸ್ಕೊಂಡಿಲ್ಲ. ಇದು ಯಾವ ಥರದ ನಾಲೆಡ್ಜು ಅಂತೀರಾ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಓದೋದಕ್ಕೆ ರ್ಯಾಂಕ್ ಬರೋ ನಾಲೆಡ್ಜು ಅಲ್ವಾ ಗೊತ್ತಿಲ್ಲ, ಬಟ್ ಬದುಕಿನಲ್ಲಿ ರ್ಯಾಂಕ್ ಬಂದಂಗೆ ಆಯ್ತಲ್ಲ ನನಗೆ. ಸೊ ಹಿಂಗೆ ಎಲ್ಲೋ ಒಂದು ಕಡೆ ಹೋದಾಗ ಅನಿಸ್ತೈತೆ. ಅದನ್ನು ಅವ್ರು ಹೇಳಿದ್ರು. ಅದಾದಮೇಲೆ ಒಂದು ಸತಿ ಎಲ್ಲ ಕಡೆ ಹೇಳಿದ್ದೆ, ಹೇಳಿಬಿಡ್ತೀನಿ ನಿಮಗೆ. SLC ನಾನು ಪರೀಕ್ಷೆಗೆ ಹೋದರೂ ಫೇಲ್ ಆಗ್ತೀನಿ, ಪರೀಕ್ಷೆಗೆ ಹೋಗಿದ್ರು ಫೇಲ್ ಆಗ್ತೀನಿ. ಅದೆರಡು ಒಂದೇನೆ. ಅದು ಅಂತ ಪರಿಸ್ಥಿತಿನೇ ಅದ್ರದ್ದು. ಅದಕ್ಕೆ ದುಃಖನೂ ಇಲ್ಲ. ಈಗಿನ ಕಾಲದವ್ರ ಥರ ಗೊತ್ತಿತ್ತು ನಿಮಗೆ ನನ್ನ ಯೋಗ್ಯತೆ ಏನು ಅಂತ ನನಗೆ ಅಷ್ಟು ಅರಿವಿತ್ತು. ಆದ್ರೆ ಕಲಿಯೋಕ್ಕಾಗ್ತಿಲ್ಲ. ಹಾಗಂತ ಸಾಯೋದು, ಮನೆ ಬಿಟ್ಟು ಓಡೋಗೋದು, ಹೆದರ್ಕೊಳ್ಳೋದು. 2 ಡೇಟ್ ಬೀಳ್ತದೆ, ತಡ್ಕೊಳ್ಳೋಣ. ಏನಾಗಬೇಕಾಗಿದೆ, ಮೇಷ್ಟ್ರು ಹೊಡಿತಾರೆ, ಮನೆಯವರು ಹೊಡಿತಾರೆ. ಆ ಕೆಟ್ಟ ಇದ್ರದಿರಲಿಲ್ಲ. ಈ ವೀಕ್ನೆಸ್ ಅಂತೀವಲ್ಲ, ನೇಣಾಕೊಂಡು ಸಾಧ್ಯ ಫೇಲ್ ಆಗೋದು ಗೊತ್ತಿರೋವಾಗ ನನಗೆ ನಂದೇ ತಪ್ಪಿರೋದು ಅಂತ ನಾನು ಯಾಕೆ ತಲೆ ಕೆಡ್ಸ್ಕೊಂಡು. ನನ್ನ ಸ್ನೇಹಿತ ಒಬ್ಬ ನಾಗರಾಜ ಅಂತ ನಮ್ಮ ಪಕ್ಕದ ಮನೆಯವರು, ಭಾರಿ ಬ್ರಿಲಿಯಂಟ, ನಮ್ಮ ಸಮಾಜದವನೇ, ನನಗಿಂತ ಬಡವರು, ಆದರೆ ಭಯಂಕರವಾಗಿ ಅರ್ಥ ಮಾಡ್ಕೊಂಡು ಬರೆದ್ಬಿಡೋರು. ಇರಲಿ ನೋಡ್ಕೊಳ್ಳೋಣ ಅಂತ SLC ಎಲ್ಲ ಆಯಿತು. ಪರೀಕ್ಷೆಗೆ ಹೋಗ್ಬೇಕು. ಒಂದೇ ರೂಮಲ್ಲಿ ಇದ್ದೀವಿ. ಸ್ವಾಮಿಗಳು ಎಲ್ಲಿ ಮಲಿಕಂತಾರೋ ಅದ್ರ ಕೆಳಗಡೆನೇ ನಮ್ಮ ರೂಮ್.
ಅವರು SSLC ಹುಡುಗರನ್ನೆಲ್ಲ ಅವರ ಬಿಲ್ಡಿಂಗ್ನಲ್ಲಿ ಹಾಕೊಳ್ಳೋರು. ಯಾಕೆಂದರೆ ರಾತ್ರಿ ತನಕ ಓದ್ತಾರೋ ಇಲ್ವೋ ಮಕ್ಕಳು SSLC ಫಸ್ಟ್ ಟೈಮ್ ಪಾಸ್ ಮಾಡ್ಕೋಬೇಕು ಅಂತ. ಅವ್ರು 11 ಗಂಟೆಗೆ ಮಲ್ಕೊಳಕ್ಕೆ ಬರೋರು. ಅಲ್ಲಿ ತನಕ ಕಂಪಲ್ಸರಿ ಓದ್ಕೊಂಡು ಕೂತಿರ್ಬೇಕು, ಅವ್ರಿಗೇನು ಓದಲಿ ಅಂತ. ನಾನು ಬರ್ತೀನಿ, ಬಂದಮೇಲೆ ಗಮನಿಸಿದ್ಮೇಲೆ ಮಲ್ಕೊಳ್ಳಿ ನೀವೆಲ್ಲ, ತಿರುಗಿ ಬೆಳಗ್ಗೆ 4:15 ಎದ್ದೇಳಬೇಕು. ಸರಿ ಆಯಿತು. ನಾನು ಅದರೊಳಗೊಂದು ಲೆಕ್ಕಾಚಾರ, ಓದೋದ್ರಲ್ಲಿ ಲೆಕ್ಕಾಚಾರ ಇಲ್ವಲ್ಲ, ಇವರೆಲ್ಲ ಕೂತ್ಕೊಂಡು ಓದ್ಕೊತೀರಿ. ನಮಗೆಲ್ಲ ಒಂದೊಂದು ಟ್ರಂಕ್ ಕೊಟ್ಟು ಕಳ್ಸೋರು ನಮ್ಮ ಊರಲ್ಲಿ, ಬಟ್ಟೆ ಬರೆ ಇದು ತಂಬಿಟ್ಟು ಅವಾಗ ಸ್ವೀಟು ಏನೋ ಮಾಡಿದ್ರಲ್ಲ ಅದೆಲ್ಲ ಇಟ್ಟಿದ್ದು. ಅದು ಟ್ರಂಕು 1 ವರ್ಷ ಆದಮೇಲೆ ಅದು ಬೇರೆ ಸ್ಟೈಲಲ್ಲಿ ಇರೋದು, ಅಲ್ಲ ತೂತ ಬೆಂಡು ಹಿಂಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಿರೋದು. ಅದು ಬಾಗಿಲು ಹಿಂದ್ಗಡೆದೆಲ್ಲ ಕಿತ್ತೋಗ್ಬಿಟ್ಟಿರೋದು. ಅವಾಗ ಒಂದು ಕಾಲದಲ್ಲಿ ಒಂಥರ ಇತ್ತು ಬಣ್ಣ ಬಣ್ಣದ್ದು, ಆ ಥರಲ್ಲಿ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ಓದ್ಕೊಳ್ಳೋದು. ನಾನು ಕೂತ್ಕೊಂಡು ಏನೂ ಅರ್ಥ ಆಗ್ತಾಯಿಲ್ಲ. ಮ್ಯಾಥಮೆಟಿಕ್ಸ್ ನಾಳೆ ಪರೀಕ್ಷೆ, ಅರ್ಥಮೆಟಿಕ್ಕು. ಅದ್ರದ್ದು ಪುಸ್ತಕ ಯಾವುದೋ ಹೋಮ್ವರ್ಕ್ ಇತ್ತೆಲ್ಲ ಬರ್ಕೊಟ್ಟು ಯಾರೋ ಬರ್ಕೊಟ್ಟಿದ್ರು ನನಗೂ, ಅದನ್ನು ತಕ್ಕೊಂಡು ಇಟ್ಕೊಂಡಿದ್ದು. ಅದರಲ್ಲಿ ಸ್ವಾಮಿಗಳು ಬಂದರು, ಯಾರೋ ಹೇಳಿದ್ದಾರೆ ಅವ್ರಿಗೇನಾಗೋಯ್ತು ಅವತ್ತು ದಿವಸ ಹೆಂಗೆ ಮಾಡಿ ಸರ್. ಕೆಲವು ಹುಡುಗರು, ನನ್ನ ಅಂತ ಹೇಳಿಲ್ಲ, ಕೆಲವು ಹುಡುಗರು ನಿಮ್ಮ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾರೆ. ಅಂದರೆ ಎದ್ದಿರೋರ ಥರ ಕೂತಿರ್ತಾರೆ ಸರ್, ಮಲಗಿದ್ದು ಬೇರೆ ಹುಡುಗರ ಕೈಲಿ ಎಬ್ಬರಿಸ್ಕೊಂಡ್ಬಿಡ್ತಾರೆ. ನೀವು ಬಂದಾಗ ಆರಾಮಾಗಿ ಕೂತಿರ್ತಾರೆ, ಓದ್ತಾ ಇಲ್ಲ ಸರ್, ಇದೆಲ್ಲ ಮಾಡ್ತಾರಾ? ಮಾಡ್ತೀನಿ ಇವತ್ತು. ಪ್ರೀತಿ ಅವರಿಗೆ, ಬೈಯೋದ್ರಲ್ಲೂ ಪ್ರೀತಿ ಅವ್ರಿಗೆ. ಯಾವಾಗ ಒಂದು ಬೆತ್ತ ಇರೋದು ಹೊಡಿಯೋಕ್ಕೆ. ಹೌದು, ಅವತ್ತು ಈ ಪಾದರಕ್ಷಣೆ ಕಂಕ್ಳಲ್ಲಿ ಇಟ್ಕೊಂಡ್ಬಿಟ್ಟವ್ರೆ, ಶಬ್ದ ಆದ್ರೆ ಎದ್ದು ಬಿಡ್ತಾರೆ ಅಂತ. ಈ ಹುಡುಗರಿಗೆ ಹೇಳ್ಬಿಟ್ಟಿದ್ದ ನಾವು, ಅವ್ರಿಗೆ ತಂಬಿಟ್ಟು ಗಿಂಬಿಟ್ಟು ಕೊಟ್ಬಿಟ್ಟು ನಮ್ಮ ಮನೆಗೆ ಬಂದಿರೋದನ್ನ ಲಂಚ, ಅವತ್ತೇ ಲಂಚ ಕೊಟ್ಟು ಅವ್ರಿಗೆ ಸರ್ ಮಾಡ್ಕೊಂಬಿಟ್ಟಿದ್ದು. ಅವತ್ತೇನಾದ್ರು ಇವ್ರು ಯಾರು ಎಬ್ಬರ್ಸೋಕ್ಕಾಗೋದಿಲ್ಲ, ಇದನ್ನು ಇಟ್ಕೊಂಡು ಕೊಡೆನ ಹಿಂಗೆ ಕಂಕ್ಳಲ್ಲಿ ಇಟ್ಕೊಂಡು ಬಂದು ಸೀದಾ ಬಂದ್ಬಿಟ್ಟು ಕಿಟಕಿ ನಮ್ಮ ರೂಮು ನೋಡಿದ್ದಾರೆ. ಎಲ್ಲರೂ ಓದ್ತಾವ್ರಿಗೆ ಸೀರಿಯಸ್ ಆಗಿ. ನಾನು ಆನಂದವಾಗಿ ನಾನು ಲಂಚ ಕೊಟ್ಟಿದ್ದೀನಲ್ಲ ಎಬ್ಬರಿಸ್ತಾರೆ ಅಂತ ದಿವಸ ಅದೇ ಮಾಡ್ತಿದ್ದು. ಅವ್ರು ಯಾರೋ ಹಿಂಗೆ ನೋಡ್ಬೇಕಲ್ಲ ಕಿಟಕಿಯಿಂದ, ಇಲ್ಲಿ ಈ ಕಡೆ ನನಗೆ ಗೊತ್ತಾಗಿಲ್ಲ, ನಾನು ಈ ಕಡೆ ಕೂತಿದ್ದೀನಿ, ಮಲಗಿದ್ದೀನಿ. ಇವ್ರು ನೋಡಿದ ತಕ್ಷಣ ಎಬ್ಬರ್ಸೋಕೆ ಹೋದಾಗ ಅಂದವರು ಅವರು ಸ್ವಾಮಿಗಳು ಹೇಳಿದ್ಮೇಲೆಲ್ಲ ಎದ್ದು ನಿಂತ್ಕೊಂಡ್ರು. ಒಳಗಡೆ ಬಂದರು. ಅವ್ರು ನನ್ನ ಪಕ್ಕ ನಿಂತ್ಕೊಂಡಿದ್ದಾರೆ ಸೈಲೆಂಟಾಗಿ. ನನಗೆ ಏನೂ ಗೊತ್ತಿಲ್ಲ, ಗೊರಕೆ ಹೊಡಿತಾ ಇದ್ದೀನಿ. ಯಾವುದ್ರ ಮೇಲೆ ಪೈಥಾಗರಸ್ ಥಿಯರಮ್ ಅಂತ ಒಂದಿತ್ತು, ಗೊತ್ತಾ? ಇತ್ತಲ್ವಾ? ಪೈಥಾಗರಸ್ ಥಿಯರಮ್ ಅಂತ ಒಂದು ಚಿತ್ರ ಅದು ಬರೆದಿರೋದು, ಅದ್ರ ಮೇಲೆ ಮಲಗಿದ್ದು. ಅವ್ರೊಂದು ಕೊಡೆ ತಗೊಂಡು ಕಾಲು ಕೆರೆದವ್ರು ನನಗೆ, ನನ್ನ ಕಾಲನ್ನ. ಏಯ್ ಯಾರ ಅದ ಬಂದಾಗ ಎಬ್ಬರಿಸಿ ಅಂತ ಹೇಳಲಿಲ್ವಾ ಸ್ವಾಮಿಗಳು ಬಂದಾಗ ಅಂತ, ಈಗಲೇ ಎಬ್ಬರಿಸ್ತಾವ್ರೆ ಅಂತ ಅಂದ್ಬಿಟ್ಟಿದ್ದೆ ನಾನು. 2 ಸತಿ ಮಾಡಿದ್ರು ಎದ್ದಳಿಲ್ಲ, ಅಷ್ಟೊಂದು ಎಚ್ಚರಿಕೆ. ಸ್ವಾಮಿಗಳು ನನಗೇನು ಗೊತ್ತಿಲ್ವಲ್ಲ. ಆಮೇಲೆ ಅವ್ರದ್ದು ಅಂಗವಸ್ತ್ರ ಇರುತ್ತಲ್ಲ, ಅದನ್ನು ಉಂಡೆ ಮಾಡ್ಕೊಂಡು ಕಿವಿಗೆ ಮುಲ್ಮುಲ ಅಂತ ಮಾಡಿ ಎಬ್ಬರಿಸಿದ್ರು. ಕೆಟ್ಟ ಮಾತಿನಲ್ಲಿ ನಾನು ಒದ್ದು ಬಿಡ್ತೀನಿ ನಾವು ಮಗನೇ ಅಂತ ಹಿಂಗೆ ಎದ್ದಿದ್ದೀನಿ. ಹುಡುಗರಿಗೆ ಯಾರಿಗೂ ಬೊಯ್ಯಕ್ಕೆ. ಕಾವಿ ಬಟ್ಟೆ, ಸ್ವಾಮಿ ನಿಂತಿದ್ದಾರೆ 6 ಅಡಿ, ಪಾದದ ಹತ್ರನೇ ನಾನು ಅಲ್ಲಿದ್ದೀನಿ. ನಮಸ್ಕಾರ ಬುದ್ಧಿ ನಮಸ್ಕಾರ ಬುದ್ಧಿ ಕಾಲು ಹಿಡ್ಕೊಂಡು ಮಾಮೂಲಿ ಅದು ನಮ್ಮ. ಅದಾದಮೇಲೆ ಕಿವಿ ಹಿಡ್ಕೊಂಡು ಮೇಲೆ ಕೆತ್ತಿದ್ರು. 6 ಕಾಲು ಅಡಿ ಹತ್ರ ಅವನು. ಭಯಂಕರ, ನೋಡಿದ್ರೆ ಭಯ ನಮಗೆ. ಪ್ರೀತಿ ಭಾಳ. ಏನು ಮಾಡ್ತಿದ್ದೆ? ದಿನ ಇದೇ ಮಾಡ್ತಿದ್ದೆ ನೀನು? ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಳಿಸಿರೋದು ಅದಕ್ಕೆ? ನಾನು ಕಷ್ಟ ಬಿದ್ದು ಭಿಕ್ಷೆ ಮಾಡಿ ನೀವು ಊಟ ಹಾಕ್ತಿರೋದು ಅದಕ್ಕೆ? ಓದಲಿ, ವಿದ್ಯಾವಂತರಲ್ಲಿ ಬುದ್ಧಿವಂತರಲ್ಲಿ ಇದನ್ನು ಕಲಿಯೋಕೆ ನಮ್ಮೂರಿಗೆ ಬರಬೇಕಾಯ್ತಾ ಅಂತ ಬೇಜಾನು ಕಿವಿ ಹಿಂಡಿ ಒಂದೆಲ್ಲ ಪದೇ ಕೊಟ್ಟರು. ನಾನು ತಪ್ಪಾಯ್ತು ಬುದ್ಧಿ, ತಪ್ಪಾಯ್ತು, ಆಮೇಲೆ ಮಾಡಲ್ಲ ಅಂತ ಅಂದೆ. ಏನು ನೀನು ಮಾಡ್ತಿದ್ದು ಅಂತ ಅಂದರು. ಅವರಿಗೆಲ್ಲ ಕತೆ ಗೊತ್ತಾದ್ಮೇಲೆ ಏನು ಮಾಡ್ತಿದ್ದಾನೆ ಸುಮ್ಮನೆ ಕರೆಕ್ಟಾಗಿ ಹೇಳ್ಬೇಕು ತಾನೆ, ತಪ್ಪನ್ನ ಓದ್ತಿದ್ದೆ ಬುದ್ಧಿ ಅಂತೀನಿ. ತಿರ್ಗಾ ಸುಳ್ಳು ಹೇಳ್ತೀಯ? ಓದ್ತಿದ್ದದ್ದು ಎಲ್ಲಿ ಓದ್ತಿದ್ದೆ ನೀನು? ಕೊಡಿಲ್ಲದು ಏನು ಓದ್ತಿದ್ದೆ? ಹಿಂಗೆ ಇಸ್ಕೊಂಡ್ರು. ಕೊಟ್ಟೆ. ಇದು ಪೈಥಾಗರಸ್ ಥಿಯರಮ್. ಅದು ಪೈಥಾಗರಸ್ ಥಿಯರಮ್ಮು ಹಿಂಗೆ 2 ಫಿಗರ್ ಇರುತ್ತೆ. ಏನಿದು ಮ್ಯಾಥಮೆಟಿಕ್ಸು? ಇದೇನಿದು? ನಮಗೊಂದು ಪೈಥಾಗರಸ್ ಬರಲಿಲ್ಲ, ಬಾಯಿಗೆ ಹೆಸರು ಬರಲಿಲ್ಲಮ್ಮ. ಯಾರು ಇಂಗ್ಲೀಷ್ ಬೋರ್ಡ್ ಅಲ್ವಾ, ಅದಕ್ಕೆ ನನ್ನ ನಿಕ್ಕರ್ ಅವ್ನಿಗೆ ಹಾಕಿದ್ದೆ ಅಲ್ಲಿ. ಇದ್ರ ಪಟಾಪಟಿ ನಿಕ್ಕರ್ ಹೋಗ್ತೀನಿ. ಅದೇ ಥರ ಇತ್ತು ಆ ಪಿಕ್ಚರು. ಅದಕ್ಕೆ ಇದು ಚಡ್ಡಿ ಪ್ರೇಮಿಯ ಮೇಡಮ್. ನೀನು ನಕ್ಕಂಗೆ ಅವರು ಅದು ಹಿಡ್ಕೊಂಡು ನೋಡ್ತಾರೆ. ಚಡ್ಡಿ ಪ್ರೇಮಿಯ ಅದು ಭಾರಿ ನಗು ಸಿಟ್ಟು ಎರಡೂ ಬಂತು. ಇನ್ನೊಂದು ಕೊಟ್ಟರು. ಏನು ಹೇಳ್ತೀವಿ ಇದೇನು ಮಾಡು. ಆಮೇಲೆ ಬಂತದು. ಆಮೇಲೆ ಬಂದಮೇಲೆ ಹೇಳಿದೆ. ಆಮೇಲೆ ಆ ಹುಡುಗರಿಗೆಲ್ಲ ಕೇಳಿದೆ. ಅವ್ರು ಯಾರಿಗೋ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಇದು ಪೈಥಾಗರಸ್ ಥಿಯರಮ್ ಅಂತ. ಅವ್ರಿಗೆ ಗೊತ್ತು ಸ್ವಾಮಿಗಳಿಗೆ. ಅದು ಅಷ್ಟಾಯ್ತಾ, ಬೈದರು, ನಕ್ಕರು ಸ್ವಲ್ಪ. ಆಮೇಲೆ ನಾಳೆಯಿಂದ ಕರೆಕ್ಟಾಗಿ ಓದ್ಕೊ, ಸುಳ್ಳು ಹೇಳ್ಬಾರ್ದು ನನಗೆ, ಹಾಗೆ ಹೇಗೆ ಅಂತೇಳಿ. ನಿನ್ನ ಹೆಸರೇನು? ಚಂದ್ರಶೇಖರ ಹೊನ್ನಸಂದ್ರ ನರಸಿಂಹಯ್ಯನ ಮಗ. ಇಷ್ಟು ಮನಸ್ಸಿನಲ್ಲಿ ಹಾಕ್ಕೊಂಡ್ರು. ಅಷ್ಟಾ? ಹೌದಾ, ವೆರಿ ಗುಡ್. ಯಾವರು? ಸರಿ ನಡಿ ಅಂತ ಹೇಳಿ ಇವ್ರಿಗೆಲ್ಲ ಹೇಳಿದ್ರು, ಈ ಥರ ಯಾರಿಗೂ ಸಪೋರ್ಟ್ ಮಾಡಬಾರ್ದು
ತಪ್ಪು ಮಾಡೋದು ನನಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆ 6:30 ಪ್ರಾರ್ಥನೆ. ಅದು 3,000 3,500 ಜನ ಕೂತ್ಕೋಬೇಕಲ್ಲ, ಎಲ್ಲರೂ ಒಟ್ಟು ಯಾವಾಗ ಒಂದು ಲುಂಗಿ ಇದ್ರ ಮೇಲೆ ಒಂದು ಅಂಗವಸ್ತ್ರ ಕೆಂಪುದು ಹಾಕೊಂಡು ವಿಭೂತಿ ಹಾಕೊಂಡು ಹೋಗಿ ಕೂತ್ಕೊಂಡು ನಾವು ಎಲ್ಲೋ 8ನೇ ಲೈನಲ್ಲಿ ಎಲ್ಲೋ ಒಂದು 3,000 ಜನ ಕೂತ್ಕೊಂಡು ಬೈಲ್ನಲ್ಲಮ್ಮ ಅವ್ರು ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡಿಸ್ತಾರೆ. ಕೂತ್ಕೊಂಡ್ರು ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿದ್ದಾದ್ಮೇಲೆ ಒಂದು ಇವತ್ತು ವಿಶೇಷ ಸುದ್ದಿ ಇದೆ, ಸ್ವಲ್ಪ ಇರಿ. ಏನು ಅಂತ ಮೈಕ್ ಇರ್ತಿತ್ತು ಅವ್ರಿಗೆ, ಹೊನ್ನಚಂದ್ರ ನರಸಿಂಹಯ್ಯ ಚಂದ್ರಶೇಖರ ಎಲ್ಲಪ್ಪ ಇದೆಯಾ ಅಂತ. ನನ್ನೇ ಕರೀತಾವ್ರು, ಇದು ಸ್ವಾಮಿಗಳು ಇದಕ್ಕಿಂತ ಇಷ್ಟು ಹೆಸರು ಡೀಟೇಲ್ಸ್ ಎಲ್ಲ ಅಂತ. ಕೈ ಎತ್ತೆ ನಾನು, ಬಾಬಾ ಪರಿಚಯ ಆಗಬೇಕು ಜನಗಳಿಗೆಲ್ಲ ನೀನು ಬಾಯಿಲಿ ಅಂತಂದು. ಏನಕ್ಕೆ ಅಂತಲೂ ಗೊತ್ತಿಲ್ಲ, ಹೊಡಿತಾರೋ ಏನೋ ಮಾಡ್ತಾರೆ ಅಂತ ನಾನು ಅಂದರೆ ಪಕ್ಕಕ್ಕೆ ಕಣ್ಕೊಂಡು ನಿಲ್ಲಿಸಿದ್ರು. ನಿಲ್ಲಿಸಿದ ಮೇಲೆ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಇವನು ಹೊನ್ನಚಂದ್ರ ನರಸಿಂಹ HN ಚಂದ್ರಶೇಖರ ಗೊತ್ತಾಯ್ತು, SSLC, ಇವತ್ತು ಪರೀಕ್ಷೆ ಇದೆ 10 ಗಂಟೆಗೆ ಮ್ಯಾಥಮೆಟಿಕ್ಸು. ಇವನು ಒಂದು ಹೊಸ ಥಿಯರಿ ಕಂಡುಹಿಡಿದಿದ್ದಾನೆ ಈ ವಯಸ್ಸಿಗೆ. ಹೇಳಪ್ಪ ಚಂದ್ರಶೇಖರ, ಹೇಳೋದು ನನಗೆ ನಡ್ಕ, ಹೇಳಪ್ಪ ನಾನು ಅವಾಗ ಪೈತಾಗ ರಸ್ತೆ ಮನೆ. ಅದಲ್ಲಪ್ಪ ನೀನು ಕಂಡುಹಿಡಿದಿರೋದು ಹೇಳು, ಅದು ನನಗೂ ಗೊತ್ತು. ಚಡ್ಡಿ ಪ್ರಮ್ಯ ಅಂತ ಇವ್ರು ಜೋರಾಗಿ ಚಡ್ಡಿ ಪ್ರಮ್ಯ, ಇವನು ಚಡ್ಡಿ ಥರ ಇತ್ತಂತೆ, ಅದಕ್ಕೆ ಚಡ್ಡಿ ಪ್ರಮ್ಯ ಅಂತ ಎಷ್ಟು ಬುದ್ಧಿವಂತ ನೋಡಿ ಅಂತ ಈ ಥರ ಮಾತಾಡಿ ಅಲ್ಲ. ಆಮೇಲೆ ನನ್ನೇ ನಿಲ್ಸ್ಕೊಂಡು ಹೇಳಿದ್ದು, ಇವನು ದಡ್ಡ ಆಯಿತಾ, ಆದರೆ ಚುರುಕಿದ್ದಾನೆ, ಬುದ್ಧಿವಂತ. ಇದು ನಿಮ್ಮಲ್ಲೂ ಬೇಕಾಗಿದೆ. ಎಷ್ಟು ಜನಕ್ಕೆ ಓದೋಕ್ಕಾಗದೇ ಇದ್ದರೆ ಆ ಒಂದು ಬಂಡತನ ಆದರೂ ಬೇಕಾಗುತ್ತೆ ಬದುಕಬೇಕಾದ್ರೆ ಈ ಜೀವನದಲ್ಲಿ. ಅಂದರೆ ಅವನು ಓದೋಕ್ಕಾಗಲಿಲ್ಲ ಅಂತೇಳಿ ಅವನ ಕೈಯಲ್ಲಿ ಆಗ್ತಿಲ್ಲ ಓದೋಕ್ಕೆ, ಆದರೆ ಎಲ್ಲೋ ಒಂದು ಕಡೆ ಅವನಿಗೆ ಒಂದು ನಾಲೆಡ್ಜ್ ಗೇನ್ ಮಾಡ್ಕೊತಾ ಅವನು. ಯಾವ ಥರನೋ ಹೇಳಿ ಸಭಾ ಇದನ್ನು ಮಾಡ್ಕೊಂಡು ಹೋಗೋದು, ಸಂಭಾವನೆ ಮಾಡ್ಕೊಂಡು. ಆ ದೃಷ್ಟಿಯಿಂದಲಾದರೂ ನಿಮಗೆ ಓದೋದ್ರ ಜೊತೆಗೆ ಈ ಥರದ ಧೈರ್ಯನೂ ನಿಮಗೆ ಬೇಕು. ಇನ್ಮೇಲೆ ಇವನ್ನ ಚಂದ್ರಶೇಖರ್ ಅಂತ ಕರಿಬೇಡಿ, ಯಾರನ್ನು ಸಿಕ್ಕಿದಾಗೆಲ್ಲ ಚಡ್ಡಿ ಚಂದ್ರು. ಸೊ ನೆಕ್ಸ್ಟ್ ಡೇಯಿಂದ ಮಠದಲ್ಲಿ ಸ್ವಾಮಿಗಳು ಬಿಟ್ಟರೆ ನಾನೇ ಪಾಪ್ಯುಲರು. ಸೂಪರ್. ಸ್ವಾಮಿಗಳು ಎಲ್ರಿಗೂ ಗೊತ್ತು, ನಾನು ಎಲ್ರಿಗೂ ಗೊತ್ತು. ಸೊ ಅವಾಗ ಹೇಳಿದೆ, ಈ ರ್ಯಾಂಕ್ ಬಂದು ಹುಡುಗರೆಲ್ಲ ಅಲ್ಲಿದ್ದರೆಲ್ಲ ಅವ್ರಿಗೇನು ಪ್ರಯೋಜನ ಆಯಿತು ಅಂತ ನಾನು ಇದನ್ನು ಬೇರೆ ವಾದ ಮಾಡೋದು. ನೀವು ಗೊತ್ತಾ, ನಾನು ಗೊತ್ತು, ನೀವು ಎಷ್ಟಪ್ಪ ಮಾರ್ಕ್ಸ್? 80 ಮಾರ್ಕ್ಸ್. ಸ್ವಾಮಿಗಳು ಗೊತ್ತಾ ನೀನು? ಹೇಳ್ಕೋಬೇಕು ನೀನು. ನಾನು ನೋಡು, ನೀವೆಲ್ಲರೂ ಕರಿತಾ ಇದ್ದೀರಾ, ಅವರೇ ಕರೀತಾರೆ.